ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ರೀ, ಪುಂಡಿಪಲ್ಲೆ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಪುಂಡಿಪಲ್ಲೆ. ಜೋಳ ರೊಟ್ಟಿ ಇತ್ತಕೋರಿ ಅದ್ರ ಜೊತೆ ಪುಂಡಿಪಲ್ಲೆ ಇರಲೇಬೇಕು ರೀ. ಜೋಳ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಪುಂಡಿಪಲ್ಲೆ. ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಏನು ಮಾಡ್ತಾರೆ, ಒಳಕ್ಕೆ ಹೋಗ್ಬೇಕಾರೆ ತೋಟಕ್ಕೆ ಹೋಗ್ಬೇಕಾರೆ ಏನು ಮಾಡ್ತಾರೆ ಅಂದ್ರೆ ಜೋಳ ರೊಟ್ಟಿ ಜೊತೆ ಪುಂಡಿಪಲ್ಲೆ ಮಾಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಭಾರಿ ಟೇಸ್ಟಿಗಿರ್ತಿ. ಹಂಗಾದ್ರೆ ಪುಂಡಿಪಲ್ಲೆ ಯಾವ ರೀತಿ ಮಾಡುತ್ತಾ ಈ ವಿಡಿಯೋದಾಗ ನೋಡೋಣ್ರಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋ ರೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ. ಹಂಗಾದ್ರೆ ಬರ್ರಿ ಇವತ್ತು ಪುಂಡಿಪಲ್ಲೆ ಹೆಂಗೆ ಮಾಡೋಣ್ರಿ ನೋಡೋಣ ಬರ್ರಿ. ಸ್ನೇಹಿತರೆ, ಮಾರ್ಕೆಟ್ನಿಂದ ನೋಡಿರಿ ಪುಂಡಿಪಲ್ಲೆ ತಂದಿನಿ. ಈ ಪುಂಡಿಪಲ್ಲೆ ಏನಂತಿರಲ್ಲ ಪೂರ್ತಿ ಸೋಸ್ಕೊಂಡಿನಿ. ಈಗ ಇದನ್ನು ತೊಳ್ಕೊಂಡು ಸಣ್ಣ ಉಳ್ಕೊಂಬರ್ತೀನಿ ಸ್ನೇಹಿತರೆ. ಮಸ್ತ್ ಸೂಪರ್ ಆಗಿರೋಂಥ ಪುಂಡಿಪಲ್ಲೆ ನೋಡಿರಿ ಸ್ನೇಹಿತರೆ, ಮಾರ್ಕೆಟ್ನಿಂದ ತೊಗೊಂಬಂದಿನಿ. ಈಗ ಪುಂಡಿಪಲ್ಲೆ ಪೂರ್ತಿ ತೊಳ್ಕೊಂಡು ಇದು ಸಣ್ಣ ಉಳ್ಕೊಂಬರ್ತೀನಿ ಈಗ ಸ್ನೇಹಿತರೆ. ನೋಡಿರಿ ಪುಂಡಿಪಲ್ಲೆ ಸಣ್ಣ ಉಳ್ಕೊಂಡು ಪೂರ್ತಿ ತೊಳ್ಕೊಂಡಿನಿ ನೋಡಿರಿ. ಈ ರೀತಿ ತೊಳ್ಕೊಂಡಿನಿ. ಈಗ ಇದನ್ನು ಕುಕ್ಕರ್ ಕಚ್ಚೋಣ್ರಿ. ಈಗ ನೋಡ್ರಿ, ಈಗ ಪುಂಡಿಪಲ್ಲೆ ಹಾಕತ್ತೀನಿ ನೋಡಿರಿ. ಕುಕ್ಕರ್ ಇಟ್ಕೊಂಡಿನಿ. ಈಗ ಈ ಪುಂಡಿಪಲ್ಲೆ ಏನೈತೆ ಮಾರ್ಕೆಟ್ನಿಂದ ತಂದಂಥ ಪುಂಡಿಪಲ್ಲೆ ಏನೈತಿರಲ್ಲ ಸ್ವಚ್ಛವಾಗಿ ನೀರು ಹಾಕೊಂಡು ತೊಳ್ಕೊಬೇಕ್ರಿ. ಯಾವುದೇ ತರಕಾರಿ ಯಾವುದೇ ಕಾಯಿಪಲ್ಲೆ ತಂದಿವಿ ಅಂದ್ರೆ ಮೊದಲು ಮಾಡೋ ಕೆಲಸ ಏನ್ರಿ, ನಾವು ಮೊದಲು ಸ್ವಚ್ಛ ತೊಳ್ಕೊಬೇಕ್ರಿ. ಯಾಕಂದ್ರೆ ಒಮ್ಮೆ ಕೆಮಿಕಲ್ ಹೊಡೆದಿರ್ತಾರೋ, ಒಮ್ಮೆ ಮಣ್ಣು ಕೆಸರು ಇರ್ತೈತಿ. ಅದಕ್ಕೆ ಏನೇ ತರಕಾರಿ ತಂದ್ರೆ ಮೊದಲು ನಾವು ಸ್ವಚ್ಛ ತೊಳ್ಕೊಬೇಕ್ರಿ. ಈಗ ಹಾಕೊಂಡು ನೋಡಿರಿ ಪುಂಡಿಪಲ್ಲೆ ಹಾಕೊಂಡ ನಂತರ ಈಗ ಒಂದು ಚರಿಗೆ ಆಗೋಟ್ಟು ನೀರು ಹಾಕೋತೀನಿ ರೀ. ಈಗ ಒಂದು ಚರಿ ಆಗೋಟ್ಟು ನೀರು ಹಾಕ್ಕೊಂಡು ಈಗ ಕುಕ್ಕರ್ ಮುಚ್ಕೋತೀನಿ ಸ್ನೇಹಿತರೆ. ಈಗ ಕುಕ್ಕರ್ ಮುಚ್ಕೊಂಡು ಪೂರ್ತಿ ಟೈಟ್ ಮಾಡ್ಕೊಂಡು ಸಿಟಿ ಕೂಡ ಹಾಕೊಂಡಿನಿ. ಒಂದು 3 ಸಿಟಿ ಹೊಡ್ಸೋಣ್ರಿ. ಈಗ ಸ್ನೇಹಿತರೆ 3 ಇಂದ 4 ಸಿಟಿ ಆಗಿತ್ತು. ಈಗ ಈ ಬರ್ಸನ್ ಆರಿಸ್ತೀನಿ ರೀ. ಸ್ವಲ್ಪ ಕುಕ್ಕರ್ ಏನಂತ ಆರಾಕ್ ಬಿಡೋಣ್ರಿ. ನಾ ಸ್ನೇಹಿತರೆ ನೋಡ್ರಿ, ಈಗ 4 ಸಿಟಿ ಹೊಡ್ಸೀನಿ, ಏರೋ ಬಿಟ್ಟಿನ್ರಿ. ಈಗ ಬಿಸ್ತೀನಿ ನೋಡ್ರಿ. ಈಗ ನೋಡ್ರಿ ಎಷ್ಟು ನೈಸ್ ಆಗಿತ್ತು ನೋಡ್ರಿ. ನೈಸ್ ಸೂಪರ್ ಆಗೈತಿ ನೋಡ್ರಿ, ಹಂಗಾಗೈತಿ. ಈಗ ಇದನ್ನು ಸೋಸ್ಕೊಳ್ಳೋಣ್ರಿ. ಸೋಸ್ಕೊಳಕ್ಕೆ ಏನೈತಿರಲ್ಲ ಇಲ್ಲಿ ನೋಡ್ರಿ, ಒಂದು ಚಾಣಿಗೆ ಇಟ್ಟೀನಿ ರೀ. ಚಾಣಿಗೆ ಒಳಗೆ ಹಾಕೊಳ್ಳೋಣ್ರಿ ಸಣ್ಣ ಹಂಗೆ ಸೊಕಾಸ. ಈಗ ಕುಕ್ಕರ್ ಬಾಂಡಿಗೆ ಒಂದು ಚರಿ ನೀರು ಹಾಕಿನ್ರಿ. ಬೇರೆ ನೀರು ಹಾಕೊಂಡು ಇದನ್ನ ಹಾಕೋತೀನಿ ನೋಡ್ರಿ. ಈಗ ಇದನ್ನು ಹುಳಿ ಕಡಿಮೆ ಆಗೋ ಸಂಬಂಧ, ನಮಗೆ ಹುಳಿ ಜಾಸ್ತಿ ನಡೆಯೋದಿಲ್ಲ, ಅದ್ರ ಸಂಬಂಧ ಹುಳಿ ಒಂದು ಸ್ವಲ್ಪ ಕಡಿಮೆ ಆಗೋ ಸಂಬಂಧ ಎಕ್ಸ್ಟ್ರಾ ನೀರು ಹಾಕೊಂಡ್ವಿ. ಈಗ ಇದನ್ನು ಪೂರ್ತಿ ಬಸ್ಸಿನ್ರಿ ನೀರೆಲ್ಲ. ನೋಡ್ರಿ ವಾಸನೆ ಹೆಂಗೆ ಬರತ್ತಿ, ಬಸಿದ ನೀರು ವಾಸನೆ ಹೆಂಗೆ ಬರತ್ತೆ ನೋಡ್ರಿ. ಇರ್ತು ಹತ್ತುಣ್ರಿ, ಎಲ್ಲ ಕಡೆ ಅಗ್ಯಾಡ್ಸೋಣ್ರಿ. ಹಿಂಗೆ ಕೈಯಾಡ್ಸೋನು ನೋಡ್ರಿ. ನೀರು ಹೋತ್ರಲ್ಲ ಕಡಿಮೆ ಆಯ್ತು ನೋಡ್ರಿ. ನೀರು ಪೂರ ಬಸ್ದೀನಿ ರೀ. ಈಗ ಬಸ್ದಿದಂತ ನೋಡ್ರಿ. ಈಗ ಪುಂಡಿಪಲ್ಲೆ ನೋಡ್ರಿ, ಅವಾಗ ಇದು ಕುಕ್ಕರ್ ಕಚ್ಕೊಂಡ ಪುಂಡಿಪಲ್ಲೆ ಎಷ್ಟು ಭಾಳಷ್ಟು ಕಾಣಕತ್ತಲ್ಲ ನೋಡ್ರಿ, ಇಟ್ಟ ಕಾಣಕತ್ತೆ. ಈಗ ಇಲ್ಲಿ ಪಾತ್ರೆ ತೊಗೋತೀನಿ ರೀ ಪುಂಡಿಪಲ್ಲೆ. ಇದೇನಂತಿಲ್ಲ ಬಸಿದ ನೀರು, ಇದನ್ನು ಚೆಲ್ಲಕ್ಕೆ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಇದು ಏನು ಮಾಡೋದಂದ್ರೆ ರೀ, ಈಗ ಪೂಜೆ ಮಾಡ್ಬೇಕಾರೆ ಹಿತ್ತಾಳೆ ಸಾಮಾನುಗಳು ಇರ್ತಾವ್ರಲ್ಲ, ಈಗ ಚರಗಿ ಮತ್ತು ಒಳಗೆ ಗಂಟಿ ಪೂಜಾ ಸಾಮಾನುಗಳು ಇರ್ತಾವಲ್ಲ, ಅದನ್ನು ಪುಂಡಿಪಲ್ಲೆ ನೀರು ಇರ್ತಿರಲ್ಲ, ಬಸದ ನೀರು ಹತ್ತಿರಲಿ ಅಂತಿರಲ್ಲ, ಅದನ್ನ ಹಚ್ಚಿ ಸ್ವಚ್ಛ ತೊಳಿರಿ. ನೀವು ಎಷ್ಟು ಫಲ ಹೊಡಿತೈತಿ, ಮಸ್ತ್ ಸೂಪರ್ ಆಗಿರ್ತೈತಿ ನೋಡ್ರಿ. ನೀವು ಹೆಂಗಾಗಿರ್ತೈತ ಪ್ರಯೋಗ ಮಾಡಿ ನೋಡ್ರಿ. ನಾವು ಕೂಡ ಮಾಡ್ತೀವಿ ಇದನ್ನು ಸ್ನೇಹಿತರೆ. ಈಗ ನೋಡಿರಿ ಪುಂಡಿಪಲ್ಲೆ ಪೂರ್ತಿ ಬಸದೀವಿ. ಈಗ ನೋಡ್ರಿ ಈ ರೀತಿ ಚೆನ್ನಾಗಿ ಮುಗ್ಸೋಣ್ರಿ. ಇದನ್ನು ಈ ಪೂರ ಚೆನ್ನಾಗಿ ಇದನ್ನು ನೋಡ್ರಿ, ಈ ರೀತಿ ಮುಗಿಸ್ಕೊಂಡ್ರಿ ಸ್ನೇಹಿತರೆ. ಇದನ್ನು ಚೆಂದಾಗಿ ಸೂಪರಾಗಿ ಮುಗಿಸೋಣತ್ತ ಸ್ನೇಹಿತರೆ. ಇದನ್ನು ಮುಗಿಸ್ಕೊಂಡು ನೀನೆಲ್ಲ ಪೂರ್ತಿರಿ. 1 ಸ್ಪೂನ್ ಆಗೊಟ್ಟು ಜೀರಿಗೆ, ಹಸಿಮೆಣಸಿನ್ಕಾಯಿ ಐತೆ ನೋಡ್ರಿ, ಅದನ್ನ ಪೂರ್ತಿ ಸಣ್ಣಗೆ ಕುಟ್ಕೊಂಡಿನಿ, ಚಟ್ನಿ ಮಾಡ್ಕೊಂಡಿನಿ, ಅದನ್ನು ಕೂಡ ಹಾಕೋತೀನಿ ನೋಡ್ರಿ. ಈಗ ಜೋಳದ ನುಚ್ಚ, ಇದು ಪುಂಡಿಪಲ್ಲೆ ಮಾಡ್ಬೇಕಾದ್ರೆ ಜೋಳದ ನುಚ್ಚ ಅವಶ್ಯಕತೆ ಇರುತ್ತೆ, ಹಾಕೋತೀನಿ ರೀ. ಅದನ್ನು ಕೂಡ 1 ಕಪ್ ಆಗುವಟ್ಟು ಜೋಳದ ನುಚ್ಚ ತೊಗೊಂಡಿನಿ. ಬೆಳ್ಳುಳ್ಳಿ ನೋಡ್ರಿ, ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಐತಿ, ಪೂರ್ತಿ ಸುಲ್ಕೊಂಡು ಈ ರೀತಿ ಸಣ್ಣ ಇದು ಮಾಡ್ಕೊಂಡಿನಿ, ಜಜ್ಕೊಂಡಿನಿ, ಅದನ್ನು ಕೂಡ ಹಾಕೋತೀನತ್ತ. ಶೇಂಗಾ ರೀ, ಕಡಲೆ ಬೀಜ, ಅದನ್ನು ಕೂಡ ಹಾಕೋತೀನಿ ರೀ, 1 ಕಪ್ ಆಗೋಟ್ಟು. ಆಮೇಲೆ ಬೆಲ್ಲ, ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋತೀನಿ ರೀ. ಯಾಕಂದ್ರೆ ಈ ಪುಂಡಿಪಲ್ಲೆ ಸ್ವಲ್ಪ ಹುಳಿ ಇರ್ತೈತಿರಲ್ಲ, ಅದ್ರ ಸಂಬಂಧ ಬೆಲ್ಲ ಹಾಕೋತೀನಿ ಸ್ನೇಹಿತರೆ. ಇದು ಸಾವಯವ ಬೆಲ್ಲ. 1 ಚಿಟಿಕೆ ಅರಿಶಿನ ಪುಡಿ, 1 ಚಿಟಿಕೆ ಅರಿಶಿನ ಪುಡಿ ಹಾಕೋತೀನತ್ತ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಹಿಂಗೆ ಹಾಕೋತೀನಿ ರೀ. ಈ ಅಡುಗೆಗೆ ಪ್ರತಿಯೊಂದು ಅಡುಗೆ ಹಿಂಗೆ ಬೇಕ್ರಿ. ಆಮೇಲೆ ಎಣ್ಣೆ ಹಾಕೋತೀನಿ ನೋಡಿ ಸ್ನೇಹಿತರೆ. ಅಡುಗೆ ಎಣ್ಣೆ, ನೀವು ಅಡುಗೆ ಎಣ್ಣೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಈಗ ಬರ್ಸನ್ ಚಾಲು ಮಾಡೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ, ತಿರುಗಾಡ್ತೀನಿ ಇದನ್ನು. ಈಗ ನೋಡಿರಿ ಎಲ್ಲನೂ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ಒಂದು ವೇಳೆ ಅಕಸ್ಮಾತ್ ಜೋಳದ ನುಚ್ಚ ನಿಮ್ಮ ಕಡೆ ಇರಲಿಲ್ಲ ಅಂದ್ರೆ ನಿಮ್ಮ ಮನೆಯಾಗ ಇರಲಿ ತಿಳ್ಕೊರಿ, ಇಡ್ಲಿ ರವೆ ಹಾಕೋಬೋದು, ಯಾವುದೇ ರವೆ ಹಾಕೊಂಡ್ರು ಕೂಡ ನಡೀತೈತೆ ರೀ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನೆಲ್ಲ. 1 ಗ್ಲಾಸ್ ಆಗೋಷ್ಟು ನೀರು ತೊಗೊಂಡಿನಿ, ಅದನ್ನು ಕೂಡ ಹಾಕೋತೀನತ್ತ.
ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಿ ಇದನ್ನು. ಈಗ ಪೂರ್ತಿ ಚೆನ್ನಾಗಿ ಎಲ್ಲ ಪೂರ್ತಿ ಪದಾರ್ಥಗಳಿಂದವ್ರಲ್ಲ ಎಲ್ಲ ಸಂಪೂರ್ಣ ಮಿಕ್ಸ್ ಆಗ್ಬೇಕು ಸ್ನೇಹಿತರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಎಲ್ಲ ಕಡೆ ತಿರುಗಾಡ್ತೀನಿ. ಉತ್ತರ ಕರ್ನಾಟಕ ಸ್ಪೆಷಲ್ ಆದಂಥ ಪುಂಡಿ ಪಲ್ಯ, ಎಲ್ಲರೂ ಇಷ್ಟಪಡುವಂಥ ಪುಂಡಿ ಪಲ್ಯ ತಯಾರು ಮಾಡಕತ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ 10 ನಿಮಿಷ ಇದನ್ನು ಸ್ವಲ್ಪ ಕುದಿಯಾಕೆ ಬಿಡೋಣ ಸ್ನೇಹಿತರೆ. ಸ್ನೇಹಿತರೆ, ಉತ್ತರ ಕರ್ನಾಟಕ ಸ್ಪೆಷಲ್ ಆದಂಥ ಪುಂಡಿ ಪಲ್ಯ ತಯಾರಾಗಿತ್ತು ನೋಡ್ರಿ. ವಾ ಅನ್ನೋ ಅಷ್ಟು ಸುವಾಸನೆ ಬರತ್ತೆ ನೋಡ್ರಿ. ಈಗ ಇದನ್ನ ಒಂದು ಬುಟ್ಟಿಗೆ ಒಂದು ಬೌಲಾಗ ಸರ್ವ್ ಮಾಡ್ತೀನಿ ಸ್ನೇಹಿತರೆ. ಈಗ ಒಂದು ಬೌಲಾಗ ಸರ್ವ್ ಮಾಡ್ತೀನಿ ನೋಡ್ರಿ. ಈಗ ಸ್ನೇಹಿತರೆ, ಪುಂಡಿ ಪಲ್ಯ ನೋಡ್ರಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿನಿ. ಈಗ ಇದನ್ನು ಜೋಳ ರೊಟ್ಟಿ ಜೊತೆ ಯಾವ ರೀತಿ ಐತಿ ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ್ರಿ. ಈಗ ನೋಡ್ರಿ, ಈಗ ಉತ್ತರ ಕರ್ನಾಟಕ ಸ್ಪೆಷಲ್ ಆದಂಥ ಜೋಳ ರೊಟ್ಟಿ ತೊಗೊಂಡಿನಿ. ಅದ್ರ ಮ್ಯಾಗ ಪುಂಡಿ ಪಲ್ಯ ಹಾಕೊಂಡಿನಿ. ರುಚಿಯಾದ ಎಲ್ಲರೂ ಇಷ್ಟಪಡುವಂಥ ಪುಂಡಿ ಪಲ್ಯ. ರೈತರು ಹೊಲಕ್ಕೆ ಹೋಗ್ಬೇಕಾರೆ ತೋಟಕ್ಕೆ ಹೋಗ್ಬೇಕಾರೆ ಈ ಜೋಳ ರೊಟ್ಟಿ ಜೊತೆ ಪುಂಡಿ ಪಲ್ಯ ಮಾಡ್ಕೊಂಡು ಹೋಗ್ತಾರೋ. ಸೂಪರ್ ಆಗಿರ್ತಿ, ಬುತ್ತಿ ಕಟ್ಕೊಂಡು ಹೋಗ್ತಾರೋ. ನೋಡೋಣ ತಿಂದು ನೋಡೋಣ. ಈಗ ಇದ್ರ ಮ್ಯಾಗ ಮಸಾಲೆ ಖಾರ ಎಣ್ಣೆ ಹಾಕೊಂಡ್ರು ಮಸ್ತ್ ಹತ್ತತಿ. ವಾವ್, ಸೂಪರ್ ನೋಡಿ ಸ್ನೇಹಿತರೆ. ಪುಂಡಿ ಪಲ್ಯಗೆ ಯಾವಾಗಲೂ ಶೇಂಗಾ ಬೇಕ್ರಿ, ಕಡಲೆ ಬೀಜ ಯಾವಾಗಲೂ ಬೇಕೇ ಬೇಕು. ಅದನ್ನು ಕೂಡ ಹಾಕ್ಕೊಂಡಿನಿ ಒಳಗಡೆ. ಆ ಕಡಲೆ ಬೀಜ ಇದ್ರನ್ನ ಪುಂಡಿ ಪಲ್ಯ ಸೂಪರ್ ಆಗಿರೋ ಸ್ನೇಹಿತರೆ. ನೋಡಿರಿ, ಕಡಲೆ ಬೀಜ ಅಂತ ತೋತೀನಿ. ಈಗ ನೋಡಿರಿ, ಕಡಲೆ ಬೀಜ ಶೇಂಗಾ ರೀ. ಸೂಪರ್ ಆಗೈತ್ರಿ, ಮಸ್ತ್ ಆಗೈತಿ. ಹುಳಿ ಕಡಿಮೆ ಐತ್ರಿ. ಒಂದೊಂದು ಪುಂಡಿ ಪಲ್ಯ ಭಾಳ ಹುಳಿ ಇರ್ತಾವೆ, ಹುಳಿ ಕಡಿಮೆ ಐತಿ ನೋಡ್ರಿ. ನೀವು ಕೂಡ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಪುಂಡಿ ಪಲ್ಯನ ಈ ರೀತಿ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋಂದಿಗೆ ನಾನು ಮತ್ತೆ ಬರ್ತೀನಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.